ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರೀತಿ. ಇವತ್ತಿನ ರೆಸಿಪಿ ಬಂದು ದೋಸೆ. ಬನ್ನಿ ದೋಸೆ ಮಾಡೋದು ಹೇಗಂತ ತೋರಿಸ್ತೀನಿ. ಈ ಗ್ಲಾಸಿಂದ ನಾನು 2 ಗ್ಲಾಸ್ ಅಕ್ಕಿ ತೊಗೊತೀನಿ. ಯಾವ ಅಕ್ಕಿ ತೊಗೋಬೇಕಂದ್ರೆ ಸ್ಟೋರಲ್ಲಿ ಸಿಗ್ತಾವಲ್ಲ ಆ ಅಕ್ಕಿ ತೊಗೋಬೇಕು. ಆ ಅಕ್ಕಿ ತೊಗೊಂಡ್ರೆ ನಮಗೆ ದೋಸೆ ಚೆನ್ನಾಗಿ ಬರ್ತವೆ. ಅದೇ ಶಾಪಲ್ಲಿ ತೊಗೊಂಡಿರೋ ಅಕ್ಕಿ ಪಾಲಿಶ್ಡ್ ಆಗಿರ್ತವೆ, ಹಾಗಾಗಿ ದೋಸೆ ಚೆನ್ನಾಗಿ ಬರೋಂಗಿಲ್ಲ. ದೋಸೆ ಮಾಡೋಕ್ಕೆ ನಾವು ಕಂಟ್ರೋಲ್ ಒಳಗಿಂದ ಅಕ್ಕಿ ತೊಗೋಬೇಕು, ಅಂದ್ರೆ ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಬರ್ತವೆ. ಈ ಗ್ಲಾಸಿಂದ ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡೆ. ಇವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ನಾವು ಅದಕ್ಕೆ ಮೆಜರ್ಮೆಂಟಾಗಿ ಆ ಗ್ಲಾಸಿಂದನೇ ನಾವು ಅರ್ಧ ಗ್ಲಾಸ್ ಇಲ್ಲ 3/4 ಗ್ಲಾಸ್ ಉದ್ದಿನಬೇಳೆನ ಹಾಕಬೇಕು. ನಾವು ಉದ್ದಿನಬೇಳೆ ಹಾಕಿದಷ್ಟು ಚೆನ್ನಾಗಿ ಬರ್ತವೆ. ಇಲ್ಲ ನಾವು 3 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 1 ಗ್ಲಾಸ್ ಉದ್ದಿನಬೇಳೆ ಹಾಕಬೇಕು. ಈ ರೀತಿಯಾಗಿ ನಾವು ಎಷ್ಟು ಅಕ್ಕಿ ತೊಗೊತೀವಿ ಅದರ ಅರ್ಧ ಉದ್ದಿನಬೇಳೆ ಹಾಕಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ನಾವು ಕಡಲೆಬೇಳೆನ ಹಾಕಬೇಕು. ಅದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರ್ತೈತಿ ಮತ್ತು ಸ್ವಲ್ಪ ಕೆಂಪು ಆಗ್ತವೆ. ಮೆಂತ್ಯಕಾಳು ಹಾಕಿದ್ರೂ ಕೆಂಪು ಆಗ್ತೈತಿ, ಕಲರ್ ಚೆನ್ನಾಗಿ ಬರ್ತೈತಿ ದೋಸೆ ಮಾಡೋದು. ಹಾಗಾಗಿ ನಾನು ಸ್ವಲ್ಪ ಮೆಂತ್ಯಕಾಳನ್ನ ಹಾಕೋತೀನಿ. ಆಮೇಲೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 2-3 ಸಲ ತೊಳ್ಕೊಂಡು ನೀರು ಹಾಕಿ ಒಂದು 5-6 ಗಂಟೆ ನೆನೆಸಿಡ್ಬೇಕು ನಾವು. ಇವಾಗ ಅದೇ ಗ್ಲಾಸಿಂದ ನಾವು 1 ಗ್ಲಾಸ್ ಅಷ್ಟು ಅವಲಕ್ಕಿ ಅಥವಾ ಮಂಡಕ್ಕಿ ಇವೆರಡನ್ನೂ ತೊಗೊಂಡ್ರು ನಡೀತೈತಿ. ಇಲ್ಲ ಒಂದಿಲ್ಲ ಅಂದ್ರೆ 1 ತೊಗೋಬೋದು. ನಾನು ಅದಕ್ಕೆ ಅವಲಕ್ಕಿನ ತೊಗೊಂಡೇನಿ. ಅದನ್ನು ನೀರು ಹಾಕಿ 5 ನಿಮಿಷ ನೆನೆಸಿಡ್ಬೇಕು. ನೆನೆಸಿಟ್ಟಾದ್ಮೇಲೆ ಅದನ್ನು ಗ್ರೈಂಡ್ ಮಾಡೋ ಟೈಮ್ನಾಗ ನೆನೆಸಿಡ್ಬೇಕು ಸಾಯಂಕಾಲ. ಆವಾಗ ಗ್ರೈಂಡ್ ಮಾಡೋ ಟೈಮ್ನಲ್ಲಿ ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಇನ್ನೇನು ಅವಲಕ್ಕಿ ಅವೆಲ್ಲ ನೆನೆಸಿಟ್ಟಿರ್ತೈತಲ್ಲ, ನೆನೆಸಿಟ್ಟಿದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ರುಬ್ಕೋಬೇಕು ನಾವು ಅದನ್ನು. ಚೆನ್ನಾಗಿ ಸ್ಮೂತಾಗಿ ರುಬ್ಕೋಬೇಕು. ರುಬ್ಕೊಂಡಾದ್ಮೇಲೆ ನಾವು ಇದಕ್ಕೆ ಉಪ್ಪು ಸೇರಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೊತಿರ್ಬೇಕು. ಮಿಕ್ಸ್ ಮಾಡಿ ರಾತ್ರಿ ಎಲ್ಲ ಅದನ್ನು ಮುಚ್ಚಿಟ್ಬಿಡಬೇಕು. ಮುಚ್ಚಿಟ್ಮೇಲೆ ಬೆಳಗ್ಗೆ ಚೆನ್ನಾಗಿ ಅದು ಉಬ್ಬಿ ಬರ್ತೈತಿ ದೋಸೆ. ಉಬ್ಬೋದಿಲ್ಲ ಅಂತಂದ್ರೆ ಸ್ವಲ್ಪ ಸೋಡಾನು ಹಾಕ್ಬೋದು ನಾವು, ಅದು ಆಪ್ಷನಲ್ಲ, ನಿಮ್ಮ ಇಷ್ಟ. ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ಅಷ್ಟೇ ಸೋಡಾವನ್ನು ಹಾಕಿ ಅದನ್ನು ಮುಚ್ಚಿಟ್ಬಿಡ್ರಿ. ಬೆಳಗ್ಗೆ ಚೆನ್ನಾಗಿ ಉಬ್ಬಿ ಬರ್ತೈತಿ. ಅದು ದೋಸೆ ಮಾಡೋಕ್ಕೂ ಚೆನ್ನಾಗಿ ಅನ್ನಿಸ್ತೈತಿ. ಬೆಳಗ್ಗೆ ನೋಡಿದರೆ ಇದೆಲ್ಲ ಫುಲ್ ಉಬ್ಬಿ ಕೆಳಗೆಲ್ಲ ಬಿದ್ದೋಗ್ಬಿಟ್ಟಿತ್ತು ನಂದು. ಅಷ್ಟು ಉಬ್ಬಿ ಬಂದಿತ್ತು, ಚೆನ್ನಾಗಿ ಉಬ್ಬಿತ್ತು. ಈಗ ಆ ಥರ ಉಬ್ಬಿ ಬಂದರೆ ದೋಸೆ ಭಾಳ ಚೆನ್ನಾಗಿ ಬರ್ತವೆ. ನಮ್ಗೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಮಾಡ್ಕೊಬೋದು, ಮೆತ್ತಗೆ ಬೇಕಂದ್ರೆ ಮೆತ್ತಗೂ ಮಾಡ್ಕೊಬೋದು. ಅದು ಚೆನ್ನಾಗಿರ್ತೈತಿ. ಸಣ್ಣ ಮಕ್ಕಳಿದ್ದವ್ರಿಗೆಲ್ಲ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ ದೋಸೆ. ಇವಾಗ ನಾವು ದೋಸೆ ತವಾನ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು. ಬಿಸಿ ಮಾಡ್ಕೊಂಡ್ಮೇಲೆ ದೋಸೆ ಬೇಗ ಏಳಂಗಿಲ್ಲ ಒಬ್ಬೊಬ್ರದ್ದು. ಹಾಗಾಗಿ ನಾವೇನು ಮಾಡಬೇಕು, ಒಂದು ಈರುಳ್ಳಿ ತೊಗೊಂಡು ಅದನ್ನು ಚೆನ್ನಾಗಿ ದೋಸೆ ತವಾದ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ದೋಸೆ ಹಿಟ್ಟನ್ನು ನಮ್ಗೆ ಹೆಂಗೆ ಬೇಕೋ ಹಂಗೆ, ನೀರು ಬೇಕಾದ್ರೆ ನೀರು ಮಾಡ್ಕೊಬೋದು, ಇಲ್ಲ ಸ್ವಲ್ಪ ಗಟ್ಟಿ ಇರಬೇಕಂದ್ರೆ ಗಟ್ಟಿನಾಗೂ ಮಾಡ್ಕೋಬೇಕು. ನಾವು ಮಾಡಿಕೊಂಡು ದೋಸೆ ಬ್ಯಾಟ್ರನ್ನ ಹಾಕಬೇಕು. ಅದ್ಮೇಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಚೆನ್ನಾಗಿ ಮೆತ್ತಗೆ ಬೇಕಂದ್ರೆ ದಪ್ಪ ಹಾಕ್ಕೋಬೇಕಂದ್ರೆ ದಪ್ಪ ಹಾಕ್ಕೊಳ್ರಿ. ನಿಮ್ಗೆ ಬಿಟ್ಟಿದ್ದು. ತೆಳ್ಳಗೆ ಬೇಕಂದ್ರೆ ಕ್ರಂಚಿ ಆಗಬೇಕಂದ್ರೆ ಸ್ವಲ್ಪ ಹಿಟ್ಟು ತೊಗೊಂಡು ಅದನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊರಿ ಚೆನ್ನಾಗಿ. ಅಂದ್ರೆ ದೋಸೆ ಕ್ರಿಸ್ಪಿ ಆಗಿ ಬರ್ತೈತಿ. ಇವಾಗ ಅದ್ರ ಮೇಲೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಂಡು, ಎಣ್ಣೆ ಇಲ್ಲಾಂದ್ರೆ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರು ಚೆನ್ನಾಗಿರ್ತೈತಿ. ತಿನ್ನೋಕೆ ಟೇಸ್ಟ್ ಮಾತ್ರ ಮಸ್ತ್ ಬರ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.